ಹಾಯ್ ಹಲೋ ನಮಸ್ಕಾರ ಕಣ್ರಿ, ಎಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕಡಿಮೆ ಮರೆಯಕ್ಕೆ ಮಾಡಿದ್ದೀವಿ. ಕಿರುಬಿದ್ರು ಕಳೆದ ಬರುತ್ತಲ್ಲ ಅದನ್ನ ಮುರಿಯೋಕ್ಕೆ ನನಗೆ ತೋರಿಸ್ತೀನಿ ಯಾವ ಥರ ಮುರಿಯೋದು ಏನು ಮಾಡೋದು ಅಂತೆಲ್ಲ. ಈ ವ್ಲಾಗ್ ಅಂತೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆ ತನಕನೂ ಈ ವಿಡಿಯೋನ ನೋಡಿ ಗೈಸ್. ಮಳೆಗಾಲ ಸ್ಟಾರ್ಟ್ ಆಗಿದೆ ಗೈಸ್. ಮಲೆನಾಡಿನ ಸ್ಪೆಷಲ್ ಕಳಲೆ ಮೊಳಕೆ ಬಂದಿದೆ, ನೋಡೋಣ. ಬಿದ್ರುಗಳಲ್ಲಿ ತುಂಬಾ ಟೈಪ್ಸ್ ಬಿದ್ರುಗಳಿದೆ. ಎಬ್ಬಿದ್ರು, ಕಿರುಬಿದ್ರು, ವಾಟೆ ಬಿದ್ರು, ಬಣ್ಣದ ಬಿದ್ರು, ಇನ್ನು ತುಂಬ ಟೈಪ್ಸ್ ಇದೆ ಗೈಸ್. ಬಟ್ ನಮಗೆ ನೇಮ್ಸ್ ಗೊತ್ತಿಲ್ಲ ಅದು. ಇದರಲ್ಲಿ ನಾವಿವತ್ತು ಹೋಗ್ತಾ ಇರೋದು ಕಿರುಬಿದ್ರನ್ನ ಮುರಿಯೋದಕ್ಕೆ. ಎಲ್ಲ ಕಳಲೆಗಳಿಗಿಂತ ಕಿರುಬಿದ್ರು ಕಳಲೆ ಸಾಂಬಾರು ಮಾತ್ರ ಸಕ್ಕತ್ತಾಗಿರುತ್ತೆ. ನೋಡಿ ಗೈಸ್, ಇದೆ ಕಳಲೆ. ಕಳಲೆ ಸಿಪ್ಪೆ ಎಲ್ಲ ತೆಗೆದು ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ಸಿಪ್ಪೆ ಎಲ್ಲ ತೆಗೆದ. ನಮ್ಮ ಕಡೆ ಶೀತ ಜ್ವರ ಬಂದರೆ ಈ ಕಳಲೆನ ತಿಂತೀವಿ. ದೇಹದಲ್ಲಿ ಉಷ್ಣಾಂಶ ಕಾದುಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ. ಬಟ್ಟೆ ಮಳೆ ಬರ್ತಿದೆ ಗೈಸ್, ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ತುಂಬಾ ಚಳಿ ಇದೆ ಗೈಸ್. ಎಲೆ ಅಡಿಕೆ ಹಾಕ್ಕೊಂಡ್ರೆ ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ ಅಂತ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ದೀನಿ ಗೈಸ್. ಇವಾಗ ತಗೊಬಂದು ಇದನ್ನ ನೀಟಾಗಿ ತೊಳಿತಾ ಇದ್ದೀವಿ. ಇವಾಗ ನಮ್ಮಪ್ಪ ಕಳಲೆ ಕಟ್ ಮಾಡಕ್ಕೆ ಹೊರಟಿದೆ. ಮಾಮ, ಇದು ಎಂತ ಕಳಲೆ? ಇದು ಕಳಲೆ ಕಿರ್ಬಿದ್ರ ಕಳಲೆ ಕಣ್ಮಗ. ಇದು ಕಳಲೆ ಪಲ್ಯ ಮಾಡ್ತಿರೋದ, ಕಳಲೆ ಸಾಂಬಾರ್ ಮಾಡ್ತಿರೋದ? ಇದು ಪಲ್ಯನೂ ಮಾಡ್ಬೋದು ಮಗ. ಕಾಳು ಬೇಳೆ ಎಲ್ಲ ಹಾಕಿದ್ರೆ ಪಲ್ಯನೂ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಭಾರಿ ಚೆನ್ನಾಗುತ್ತೆ. ಎಲ್ಲ ನ್ಯಾಚುರಲ್ ಆಗಿ ಬೆಳೆಯಂಥದ್ದು. ಇವಕ್ಕೆಲ್ಲ ಗೊಬ್ಬರ ಸೊಪ್ಪು ಏನಿಲ್ಲ. ಆರಾಮಾಗಿ ಎಷ್ಟು ತಿಂದ್ರೆ ಏನಾಗಲ್ಲ. ಮಾತ್ರ ಹೀಟ್ ಜಾಸ್ತಿ. ಎಷ್ಟು ಬೇಕಷ್ಟೇ ಯೂಸ್ ಮಾಡ್ಬೋದು. ಸಿಪ್ಪೆ ಎಲ್ಲ ಯಾಕೆ ಅಲ್ಲೇ ತೆಗೆದು ಬರ್ತೀರಾ? ಎಂತ ಗೊತ್ತಾ, ಈ ಕಳಲೆನ ಕುಯ್ದು ಅಲ್ಲೇ ಸಿಪ್ಪೆ ತೆಗೆದು ಬಿಸಾಕಿ ದನ ಕರುಗಳು ತಿಂದ್ರೆ ಏನೂ ಆಗಲ್ಲ. ಅದನ್ನು ಮನೆಗೆ ತಂದುಬಿಟ್ಟು ಬಿಸಾಕಿ, ಮನೆಗೆ ತಂದುಬಿಟ್ಟು ಕ್ಲೀನ್ ಮಾಡಿ ಹೊರಗಡೆ ಹಚ್ತದೆ. ದನ ಕರುಗಳು ತಿಂದರೆ ಸತ್ತೋಗ್ಬಿಡ್ತವೆ. ಭಾರಿ ವಿಷ ಇದು, ಪಾಯ್ಸನ್. ಮಕ್ಕಳು ನೆನೆಗೆ ಹಾಕಿದ ಕಳಿಲೆಲ್ಲ ಮಕ್ಕಳು ಮರಿಯೆಲ್ಲ ಮುಟ್ಬಾರ್ದು. ಭಾರಿ ಸೂಕ್ಷ್ಮ ಇವೆಲ್ಲ. ಭಾರಿ ಚೆನ್ನಾಗಿ ಕೇರ್ ಮಾಡಿ ಇಡ್ಬೇಕು. ಇದನ್ನೆಲ್ಲ ಮಕ್ಳ ಕೈಗೆಲ್ಲ ಕೊಡಲೇಬಾರ್ದು. ಇವಾಗ ಕಟ್ ಮಾಡಾಯ್ತು ಗೈಸ್. ಇಷ್ಟು ಉಳಿಸಿದಿರಲ್ಲ ಮಾಮ, ಇದ್ರಲ್ಲಿ ಏನು ಮಾಡ್ತೀರಾ? ಬೇಯಿಸ್ಬಿಟ್ಟು ಒಂದು 2-3 ದಿನ ಬೇಕಾದ್ರೆ ಇಟ್ಕೊಂಡು ಸಾರು ಮಾಡ್ಕೋಬೋದು. ಅದಕ್ಕೆ ಅದನ್ನು ಬೇಯಿಸಿ. ಇದರಲ್ಲಿ ತುಂಬಾ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ನಾರಿನಾಂಶ, ಖನಿಜಗಳು ಮತ್ತು ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ B6, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಹಾಗೆ ಕ್ಯಾನ್ಸರ್ಗೂ ತುಂಬ ಒಳ್ಳೆಯದು. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಕಳಲೆ ಪರಿಹಾರ ನೀಡಿ ಸಹಕರಿಸುತ್ತೆ ಗೈಸ್. ಈ ಹುಲ್ಲನ್ನ ಈ ಥರ ಸುಟ್ಬಿಟ್ಟು, ಬಿಳಿ ಹುಲ್ಲು ಬರುತ್ತಲ್ಲ ಅದನ್ನು ಸುಟ್ಬಿಟ್ಟು ಈ ಥರ ಕಟ್ಬಿಟ್ಟು ಈ ಥರ ಇದ್ರೊಳಗಡೆ ಬಿಡಬೇಕು. ಇದು ಬಿಟ್ಟರೆ ಕಳಲೆ ಈ ಥರ ಇದೆಯಲ್ಲ, ಇನ್ನೂ ತುಂಬ ಕಲರ್ ಬರುತ್ತೆ. ಯಾವ ಥರ ಬರುತ್ತೆ ಅಂತ ಇವಾಗ ಸ್ವಲ್ಪ ಕಲರ್ ಬಂದಿದೆ. ಇದನ್ನ ಇವಾಗ ನೀರಿಂದ ತೆಗಿತಾರೆ ಗೈಸ್. ಇದನ್ನ ಇನ್ನು 2-3 ಡೇಸ್ ಬಿಟ್ಟು ಪಲ್ಯ ಅಥವಾ ಸಾಂಬಾರು ಮಾಡ್ತಾರೆ. ನಮ್ಮ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸಲ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ತಿದ್ದಾರೆ. ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ.
ಇದನ್ನ ಬೇಯಿಸೋಕ್ಕೆ ಇವಾಗ ನೀರು ಹಾಕ್ತಾ ಇದ್ದಾರೆ. ಇದ್ರ ಜೊತೆ ನಾವಿವಾಗ ಕಳಲೆನ ಬೇಯಿಸೋಕೆ ಇಟ್ಟಿದ್ದೀವಿ. ಗೈಸ್, ನಾವಿವಾಗ ಕಳಲೆ ಸಾಂಬಾರು ಮಾಡುವಾಗ ಯಾರೂ ಪ್ಲೇಟ್ನ ಮುಚ್ಚಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಸೈನೋಜೆನಿಕ್ ಗ್ಲೈಕೋಸೈಡ್ ಅನ್ನೋ ವಿಷರೂಪದ ಜೀವಾಣು ಇರುತ್ತೆ. ಅದಕ್ಕೆ ಪ್ಲೇಟ್ ಮುಚ್ಚೆ ಚೆನ್ನಾಗಿ ಕುದಿಸ್ಬೇಕು. ಕಡಲೆಕಾಳು ಮತ್ತು ಹೆಸರು ಕಾಳನ್ನ ನಾವು ನೆನೆಸಿದ್ವಿ. ಅದು ಇವಾಗ ಮೊಳಕೆ ಬಂದಿದೆ. ಇವಾಗ ನಾವು ಅದು ಬೇಯ್ತಿರೋ ಕಡಲೆಗೆ ತಗೊಂಡೋಗಿ ಹಾಕ್ತೀವಿ. ಹಂಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ವಿ ಗೈಸ್. ನಾವಿವಾಗ ಮಸಾಲಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಫಸ್ಟಿಗೆ ಇವಾಗ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತಗೊಂಡಿದ್ದೀವಿ. ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರ್ ಪೌಡ್ರನ್ನ ಇವಾಗ ಹಾಕ್ಕೊಳ್ತಾ ಇದ್ದೀವಿ. 2 ಸ್ಪೂನ್ ಹಾಕಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರಕ್ಕೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ರುಬ್ಕೊಬರೋಣ. ಗೈಸ್, ಇವಾಗ ಮಸಾಲ ರೆಡಿಯಾಗಿದೆ. ನಾವಿವಾಗ 2 ಟೊಮೆಟೊ, 1 ಈರುಳ್ಳಿನ ಕುಯ್ದಿಟ್ಕೊಂಡಿದ್ದೀವಿ. ನಾವಿವಾಗ ಇವೆರಡನ್ನ ಹಾಕ್ತಾ ಇದ್ದೀವಿ. ಒಲೆಯಲ್ಲಿ ಮಾಡಿದ್ರೆ ಏನೋ ಒಂಥರ ಟೇಸ್ಟ್ ಗೈಸ್, ಸಕ್ಕತ್ತಾಗಿರುತ್ತೆ ಸಾಂಬಾರೆಲ್ಲ. ಇವಾಗ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀವಿ. ತಿರ್ಸ್ಲಾ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು. ತುಂಬ ತೆಳ್ಳಗೆ ಮಾಡಿದರೆ ರುಚಿ ಇರಲ್ಲ. ಅಷ್ಟರಲ್ಲಿ ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ. ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಸಾಸಿವೆನ ಹಾಕ್ಕೊಳ್ತಿದ್ದಾರೆ. ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅಂತ ಹಾರಿದ್ಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡ್ರು. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಬೇವಿನ ಸೊಪ್ಪನ್ನ ಹಾಕ್ಕೊಂಡ್ರು. ಇವಾಗ ಒಗ್ಗರಣೆ ರೆಡಿ ಆಯಿತು ಗೈಸ್. ಇದನ್ನ ತಗೊಂಡೋಗಿ ಇವಾಗ ಸಾಂಬಾರಿಗೆ ಹಾಕಿದ್ರು. ನಮಗಂತೂ ಸಖತ್ ಘಮ ಬರ್ತಾ ಇದೆ. ಮುದ್ದೆ ಮಾಡ್ತಾ ಇದ್ದಾರೆ ಗೈಸ್. ರೊಟ್ಟಿ ಮಾಡಬೇಕಿತ್ತು, ಆದರೆ ಟೈಮ್ ಆಗಿರೋದ್ರಿಂದ ಮುದ್ದೆನ ಮಾಡ್ತಾ ಇದ್ದಾರೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮಗೆಲ್ಲಾದರೂ ಕಡಲೆ ಸಿಕ್ಕಿದ್ರೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀವಿ. ಇಷ್ಟ ಆದರೆ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಆಯಿತಾ? ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.